ಭಗವದ್ಗೀತೆಯ ಮುಂದುವರ್ಸೋಣ. ಭಗವದ್ಗೀತೆಯಲ್ಲಿ ಇವತ್ತು ಆಯ್ಕೆ ಮಾಡಿರೋ ಅಂಶ ಏನಿದೆ ಅದು ಬಹಳ ಆಳವಾದದ್ದು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಾವು ದಿನನಿತ್ಯಕ್ಕೆ ಬಳಸುವಂತಹ ಒಂದು ಆದೇಶ, ಪರಮಾತ್ಮನ ಉಪದೇಶ ಆಗಿದೆ ಇದು. ಶ್ಲೋಕ 9ರಿಂದ 16ರವರೆಗೆ ಅಂದರೆ ಒಂದು 8 ಶ್ಲೋಕಗಳು ಏನಿದೆ, ಆ 8 ಶ್ಲೋಕಗಳಲ್ಲಿ ಒಂದು ಭಗವದ್ಗೀತೆಯ ತಿರುಳೇ ಇದೆ. ಇದನ್ನ ನಾವು ಗ್ರಂಥಖಂಡ ಅಂತ ಹೇಳ್ತೀವಿ. ಗ್ರಂಥಖಂಡ ಅಂತ ತಿಳ್ಕೊಂಡು ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ಅನುಷ್ಠಾನಕ್ಕೆ ಬಹಳ ಸುಲಭ. ಈ ಗ್ರಂಥಖಂಡದಲ್ಲಿ ಗ್ರಂಥ ಶೈಲಿ ಏನಿದೆ ಸ್ವಲ್ಪ ಕಷ್ಟ, ತೊಡಕು ಅನಿಸುತ್ತೆ. ಆದರೆ ಇದರಲ್ಲಿರೋ ಸಬ್ಜೆಕ್ಟುಗಳು ಕೂಡ ಯಜ್ಞದ ಬಗ್ಗೆ ಇದೆ. ಯಜ್ಞ ಅಂದರೆ ಬರೀ ಒಂದು ಫೈರ್ ಸ್ಯಾಕ್ರಿಫೈಸ್ ಮಾತ್ರ ಅಲ್ಲ, ಬಹಳ ದೊಡ್ಡ ಅರ್ಥ ಇದೆ ಯಜ್ಞ ಅನ್ನೋದು. ಈ ಯಜ್ಞವನ್ನು ತಿಳ್ಕೊಳ್ಬೇಕಾದ್ರೆ ಅದು ಈ ಶ್ಲೋಕಗಳು ಪ್ರಾರಂಭದಲ್ಲೇ ಬರುತ್ತೆ. ಯಜ್ಞ ಅರ್ಥಾತ್ ಅಂತಲೇ ಶುರುವಾಗುತ್ತೆ. ಯಜ್ಞವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಜ್ಞವೇ ಕಾಮಧೇನು ಅಂತ ಇದೆ. ಎಲ್ಲ ಪಡೆಯೋದಕ್ಕೆ ಯಜ್ಞನೇ ಕಾಮಧೇನು. ಇದು ಒಂದು ದೊಡ್ಡ ಚಕ್ರ. ಈ ಯಜ್ಞ ಅನ್ನೋದು ಸಾಮಾನ್ಯವಾದದ್ದಲ್ಲ. ಜಗಜ್ಜೀವನ ಚಕ್ರ ಅದು ಒಂದು ದೊಡ್ಡ ಯಜ್ಞ. ಬ್ರಹ್ಮಚಕ್ರ ಇದು ಒಂದು ದೊಡ್ಡ ಯಜ್ಞ ಥರ ನಡೀತಾ ಇದೆ. ಇದು ನಿರಂತರವಾಗಿ ನಡೀತಾ ಇರೋ ಯಜ್ಞ. ಈ ಯಜ್ಞದಲ್ಲಿ ನಮ್ಮೆಲ್ಲರೂ ಪಾಲಿದೆ, ನಾವೆಲ್ಲರೂ ಭಾಗಿಗಳು. ಈ ಯಜ್ಞ ಎಲ್ಲರಲ್ಲೂ ಕೂಡ ಈ ಯಜ್ಞದ ಅರಿವು ಬರಬೇಕು. ಇದಕ್ಕೆ ಯಜ್ಞವನ್ನು ಪೂಜಾ ಅಂತ ಹೇಳಿದ್ರೆ ನಮಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ. ಯಜ್ಞ ಅನ್ನೋದು ಒಂದು ಮಹಾ ದೊಡ್ಡ ಪೂಜೆ. ಪೂಜೆ ಅನ್ನೋದು ಒಂದು ಕ್ರಿಯೆ. ಈ ಪೂಜಾ ಕ್ರಿಯೆಯಲ್ಲಿ ನಾವು 3 ಭಾಗ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕಾದ್ರೆ. ಎಲ್ಲರೂ ಪೂಜೆ ಅಂದರೆ ಏನು? ಅರ್ಶಿನ ಕುಂಕುಮ ಹಾಕೋದು, ಹೂ ಹಾಕೋದು, ನಮಸ್ಕಾರ ಮಾಡೋದು ಪೂಜೆ ಆಯಿತು ಅಂತ ಹೇಳ್ತಾರೆ. ನಿಜವಾಗ ಅರ್ಥ ಏನು ಪೂಜೆ ಅಂದರೆ? ಪೂಜೆಯಲ್ಲಿ ಈ 3 ಭಾಗ ಇರಲೇಬೇಕು. ಮೊದಲನೇದು, ಪೂಜೆಗೆ ಯೋಗ್ಯವಾದ ವಸ್ತು ಏನಿದೆ, ಪೂಜೆಗೆ ಯಾವ ವಸ್ತುವನ್ನು, ಯಾವ ದೇವರನ್ನ, ಏನನ್ನು ಪೂಜಿಸಲ್ಪಡುವುದೋ ಅದರ ಮಹತ್ತರವಾದ ಅದರ ಮಹಿಮೆಗಳನ್ನೆಲ್ಲ ನಾವು ತಿಳ್ಕೋಬೇಕು. ಸುಮ್ಮನೆ ಪೂಜೆ ಮಾಡೋದಿಲ್ಲ. ಒಂದು ದೇವ್ರನ್ನ ಇಟ್ಟರೆ, ಒಂದು ಯಂತ್ರನ ಇಟ್ಟರೆ ಅದರ ಮಹಿಮೆಯನ್ನು, ಅದರ ಮಹತ್ವಗಳನ್ನೆಲ್ಲ ತಿಳ್ಕೋಬೇಕು. ಆ ಮಹತ್ವದ ತಿಳ್ಕೊಳ್ಳೋ ಜ್ಞಾನದಲ್ಲಿ ನಮಗೆ ಅದನ್ನು ಅಂಗೀಕಾರ ಮಾಡುವಾಗ, ಹೌದು ಇದು ಪರಮಾತ್ಮನೇ ಒಂದು ಮಹತ್ತರವಾದ ಗುಣಗಳನ್ನು ನಾನು ಅಂಗೀಕರಿಸಿದ್ದೀನಿ ಅನ್ನುವಾಗ ನಮ್ಮಲ್ಲಿ ಅಹಂಕಾರ ಅನ್ನೋದು ತಾನೇ ಕರಗತ್ತೆ. ಇದನ್ನು ವಿಧೇಯತೆ ಅಂತ ಹೇಳ್ತಾರೆ, ತದ್ವಿಧೇಯತೆ. ಮೊದಲು ಅಂಗೀಕಾರ, ಪೂಜನೀಯ ವಸ್ತುವಲ್ಲಿ ಮಹತ್ತನ್ನು ತಿಳ್ಕೊಂಡು ಅಂಗೀಕರಿಸೋದು ಮೊದಲನೇ ಕ್ರಿಯೆ, ಮೊದಲನೇ ಸ್ಟೆಪ್ ಕ್ರಿಯೆಯಲ್ಲಿ. ಎರಡನೇದು, ಅಂಗೀಕರಿಸಿದ ಮೇಲೆ ನಮಗೆ ಅದರ ಪರಿಣಾಮವಾಗಿ ಒಂದು ತದ್ವಿಧೇಯತೆ ಬರುತ್ತೆ, ಸೆಲ್ಫ್ ಸರೆಂಡರ್ ಬರುತ್ತೆ. ಯಾವಾಗ ನಾವು ಎಷ್ಟರ ಮಟ್ಟಿಗೆ, ಎಷ್ಟು ಇಂಟೆನ್ಸಿಟಿಯಿಂದ ಆ ಸರೆಂಡರ್ ಮಾಡ್ಕೊಳ್ತೀವಿ, ಅದಕ್ಕೆ ತಕ್ಕಂಥ ಫಲ ಸಿಗುತ್ತೆ. ಆ ಫಲವನ್ನು ಎಲ್ಲರಿಗೂ ಸಿಗೋ ಹಾಗೆ ವಿತರಣೆ ಮಾಡುವುದು, ಇದು ಎಲ್ಲರಿಗೂ ಸಿಗೋ ಹಾಗೆ ಹಂಚ್ಕೊಳ್ಳೋದು, ಫಲನ ಎಲ್ರಿಗೂ ಕೊಟ್ಟು ಸಂತೋಷಪಡಿಸೋದು. ಇದು 3 ಇದೆ. ಒಂದು ವಿಧೇಯತೆ, ವಿಧೇಯತೆಗೆ ಮುಂಚೆ ಅಂಗೀಕಾರ, ವಿಧೇಯತೆ ಮತ್ತು ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟು ವಿತರಣೆ ಮಾಡಿ ತಿನ್ನುವುದು. ಇದು 3 ಭಾಗ ಬರುತ್ತೆ. ಈಗ ಒಂದು ಆಹಾರವನ್ನು ಬೆಳಿಬೇಕಾದ್ರೆ, ಒಂದು ಚಕ್ರ ನೋಡಿ ನೀವೇನೆ, ಆಹಾರವನ್ನು ಬೆಳಿಬೇಕಾದ್ರೆ ಆಹಾರ ಎಲ್ಲಿಂದ ಬಂತು? ಬೆಳೆ ಅಂತ ಹೇಳ್ತೀವಿ. ಒಂದು ಅಕ್ಕಿ ಬೆಳೆ ಬರೋಕ್ಕೆ ನಮಗೆ ಆಹಾರ ಆಗಬೇಕಾದ್ರೆ ಬೆಳೆ ಬೆಳಿಬೇಕು. ಬೆಳೆಗೆ ಏನು ಬೇಕು? ಮಳೆ ಬೇಕು. ಮಳೆಗೆ ಏನು ಬೇಕು?
ಯಜ್ಞ ಮಾಡಬೇಕು. ಆ ಯಜ್ಞ ಮಾಡುವ ಪ್ರಾಸೆಸ್ಸು ಈ ಪ್ರಕೃತಿಯಲ್ಲಿ ಎಂಥ ದೊಡ್ಡ ಯಜ್ಞ ಆಗ್ತಾ ಇದೆ. ಅದರಿಂದ ಮಳೆ ಬರ್ತಾ ಇದೆ, ಅದರಿಂದ ಬೆಳೆ ಬರ್ತಾ ಇದೆ, ಅದರಿಂದ ಮನುಷ್ಯನಿಗೆ ಆಹಾರ ಸಿಗ್ತಾ ಇದೆ. ಈ ಒಂದು ಸೈಕಲ್ನ ನೋಡಿದಾಗ ನಾವು ಮಾಡುವ ಒಂದು ಸಣ್ಣ ಯಜ್ಞ ಒಂದು ದೊಡ್ಡ ಯಜ್ಞದ ಸಂಕೇತ ಅನ್ಸಲ್ವಾ? ನಾವು ಹೇಳ್ತೀವಿ ಯಜ್ಞ ಮಾಡಿದ್ವಿ, ಇವತ್ತು ಮಳೆ ಬಂತು, ಶುಭ ಸೂಚನೆ ಅಂತೀವಿ. ಒಂದು ಸಣ್ಣ ಯಜ್ಞದಲ್ಲಿ ಮಳೆ ಬಂದಾಗ ಸೂಚನೆ ಅಂತೀವಿ. ಆದರೆ ಈ ಮಳೆ ಬರುವ ಒಂದು ಪ್ರಾಸೆಸ್ನಲ್ಲಿ ಪ್ರಕೃತಿ ಶಕ್ತಿಗಳು ಎಷ್ಟು ಕೆಲಸ ಮಾಡ್ತಾ ಇದೆ. ಮಳೆ ಬಂದು ಬೆಳೆ ಬೆಳೆದು ಆ ಬೆಳೆನಲ್ಲಿ ನಮಗೆ ತಿನ್ನುವ ಆಹಾರ ಕೊಟ್ಟು ಇದೊಂದು ದೊಡ್ಡ ಒಂದು ಸೈಕಲ್ ಆಗುತ್ತೆ. ಇದನ್ನ ನಾವು ನಮ್ಮ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಈ 8 ಶ್ಲೋಕನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಯಾರಿಗೆ ಒಂದು ಯಜ್ಞಾರ್ಥವಾಗಿ ನಾನು ಇದು ಯಜ್ಞ ಅನ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಇಲ್ವೋ, ಯಾರು ಭಗವತ್ ಅರ್ಪಣೆ ಅಂತ ಕೆಲಸ ಮಾಡ್ತಾ ಇಲ್ವೋ ಅವರು ಸಾಮಾನ್ಯವಾಗಿ ಈ ಲೋಕಕ್ಕೆ ಸಿಕ್ಕಾಕೊಂಡಿರ್ತಾರೆ ಅಥವಾ ಸಿಕ್ಕಾಕೊಂಡ್ಬಿಡ್ತಾರೆ. ಲೋಕ ಅವರನ್ನು ಬಂಧಿಸ್ಬಿಡುತ್ತೆ. ಇದರಿಂದ ಹೊರಗಡೆ ಬರೋದಕ್ಕೆ ಉಪಾಯ ಯಜ್ಞಾರ್ಥವಾಗಿಯೇ ಮಾಡಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಜೀವನಾನ ಭಗವಂತನಿಗೆ ಅರ್ಪಣೆ ಅಂತಲೇ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ಅಂದ್ರೆ ಕರ್ಮವನ್ನ ಬಿಟ್ಟು ಓಡ್ ಹೋಗಕ್ಕಾಗಲ್ಲ, ಕರ್ಮ ಮಾಡಲೇಬೇಕು. ಮಾಡಿದಾಗ ನಾವು ಯಜ್ಞಾರ್ಥವಾಗಿಯೇ ಮಾಡಬೇಕು ಅನ್ನೋದು ಮನಸ್ಸಿಗೆ ಬರುತ್ತೆ. ಅಂದ್ರೆ ಇಲ್ಲಿ ಮನುಷ್ಯ ತನ್ನ ಸ್ವಾರ್ಥವನ್ನ ವರ್ಜಿಸಬೇಕು. ಸ್ವಾರ್ಥವನ್ನ ಸಂಪೂರ್ಣವಾಗಿ ವರ್ಜಿಸಿ, ಅಂದ್ರೆ ಆ ಸ್ವಾರ್ಥ ಸಂಘವನ್ನ ಬಿಟ್ಟು ಯಜ್ಞಾರ್ಥವಾಗಿ ವಿಹಿತ ಕರ್ಮಗಳನ್ನು ಮಾಡಲೇಬೇಕು. ಹೀಗೆ ಮಾಡಲೇಬೇಕು ಅಂದಾಗ ನಾವು ಸ್ವಲ್ಪ ಆಳವಾಗಿ ನೋಡಬೇಕು. ಈ ಸೃಷ್ಟಿಯಲ್ಲಿ ಭಗವಂತ ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗ ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗ ಯಜ್ಞ ಸಹಿತವಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಅದ್ಭುತ ಇದು. ನಮ್ಮೆಲ್ಲರಲ್ಲೂ ಕೂಡ ಯಜ್ಞ ಪ್ರವೃತ್ತಿ ಬೀಜ ರೂಪವಾಗಿ ಇದೆ. ಕೊಡುವ ಸ್ವಭಾವವನ್ನು ಇಟ್ಟು ಅಪ್ಪಣೆ ಕೊಟ್ಟು ಮಾಡು ಯಜ್ಞ ಅಂತ ಕಳಿಸಿದ್ದಾನೆ. ಯಜ್ಞ ಬುದ್ಧಿ ನಮ್ಮೆಲ್ಲರಲ್ಲೂ ಕೂಡ ಅಂತರಂಗದಲ್ಲಿ ಹುದುಗಿದೆ. ಸೃಷ್ಟಿಯಲ್ಲೇ ಅದನ್ನು ಕೊಟ್ಟೇ ಪರಮಾತ್ಮ ಕಳಿಸಿರೋದು. ಆದರೆ ನಾವು ಅದನ್ನು ಹುದುಗಿರೋದನ್ನು ಹೊರಗೆ ತೆಗಿಬೇಕು, ಪ್ರಯೋಗ ಮಾಡಬೇಕು ಜೀವನದಲ್ಲಿ. ಆಗ ಪರಮಾತ್ಮ ಹೇಳ್ತಾರೆ, ನಿನ್ನೊಳಗಡೆ ಇದೆ ಯಜ್ಞ ಪ್ರವೃತ್ತಿ, ಯಜ್ಞ ಬುದ್ಧಿ, ಅದನ್ನು ಪ್ರಯೋಗ ಮಾಡು, ಹೊರಗೆ ತಗೊಂಡು ಬಾ. ಆಗ ನಿನಗೆ ಗೊತ್ತಾಗತ್ತೆ ಯಜ್ಞ ಅನ್ನೋದು ಕಾಮಧೇನು ಸ್ವರೂಪ. ನಿನಗೆ ಬೇಕಾದ್ದನ್ನೆಲ್ಲ ನೀನೇ ಪಡ್ಕೊಳ್ಬಹುದು. ನಿನಗೆ ಅಷ್ಟೊಂದು ಶಕ್ತಿ ಇದೆ, ಬೇಕಾದ್ದನ್ನು ನೀನೇ ಪಡ್ಕೊಳ್ಬಹುದು. ಅದರಿಂದ ಯಜ್ಞ ಕಾಮಧೇನು ಸ್ವರೂಪ. ನೀನು ಯಜ್ಞ ಮಾಡುವಾಗ ನೀನು ಏನೇನು ಆಹುತಿಯನ್ನು ಕೊಡ್ತೀಯಾ, ನೀ ಏನೇನು ಮಾಡ್ತೀಯಾ ಯಜ್ಞದಲ್ಲಿ, ಯಜ್ಞ ರೂಪವಾಗಿ ಯಜ್ಞಾರ್ಥವಾಗಿ ಭಗವಂತನ ಪ್ರೀತಿಗಾಗಿ ಏನೇನು ಮಾಡ್ತೀಯಾ ಅದೆಲ್ಲ ದೇವತೆಗಳಿಗೆ ತಲುಪತ್ತೆ. ದೇವತೆಗಳು ಅದರಿಂದ ಸಂತೋಷ ಪಡ್ತಾರೆ. ದೇವತೆಗಳು ಸಂತೋಷಪಟ್ಟು ನಮಗೆ ಬೇಕಾದಷ್ಟು ಭೋಗಗಳನ್ನು, ಐಶ್ವರ್ಯವನ್ನು, ಭಾಗ್ಯವನ್ನು ದೇವತೆಗಳು ಕೊಡ್ತಾರೆ. ಆ ದೇವತೆಗಳು ಕೊಡ್ತಾರೆ. ಹೀಗೆ ಮನುಷ್ಯನಿಂದ ದೇವತೆಗಳಿಗೂ, ದೇವತೆಯಿಂದ ಮನುಷ್ಯರಿಗೂ, ಮನುಷ್ಯ ದೇವತೆಗಳು ಆ ಸಂತೋಷಕಾರಿಗಳಾಗಿ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಈ ರೀತಿ ಇರೋದು ದೇವತೆಗಳು ಕೊಟ್ಟದ್ದು. ಇದನ್ನು ಆ ಒಂದು ಪರಬ್ರಹ್ಮ ವಸ್ತುವಿಗೆ ಆನಂದವಾಗಿ ಈ ರೀತಿ ಇರಬೇಕು, ಇದೇ ಶ್ರೇಯಸ್ಸು ಅಂತ ಭಗವಂತನಿಂದ ಈ ಮಾತನ್ನು ಹೇಳಿಸಿದ್ದಾನೆ. ಎಲ್ಲರೂ ಕೂಡ ದೇವತೆಗಳಿಗೆ ವಾಪಸ್ ಕೊಡಬೇಕು. ಇವಾಗ ದೇವತೆಗಳು ಭೋಗಭಾಗ್ಯಗಳನ್ನು ಕೊಟ್ಟಾಗ ನಾವು ಅದನ್ನೆಲ್ಲ ನೋಡಿ ಎಲ್ಲರಿಗೂ ಜೊತೆಗೆ ಹಂಚಿಕೊಳ್ಬೇಕು. ಹಂಚಿಕೊಂಡು ಪುನಃ ದೇವತೆಗಳಿಗೆ ಅದು ವಾಪಸ್ ತಲುಪೋ ಹಾಗೆ ಮಾಡಬೇಕು. ದೇವತೆಗಳು ಕೂಡ ಬ್ರಹ್ಮ ಚೈತನ್ಯದ ಮುಂದೆ ಜಡವೇ, ಅಧೀನರೇ. ದೇವತೆಗಳು ಖುಷಿಪಟ್ಟು ನಮಗೆ ಕೊಟ್ಟಿದ್ದು ಏನು? ನಮ್ಮ ಭೋಗ ಭಾಗ್ಯ ಇವೆಲ್ಲ ದೇವತೆಗಳು ಕೊಟ್ಟಿದ್ದು. ಆದರೆ ಇದನ್ನೆಲ್ಲವನ್ನು ಪುನಃ ಹಂಚಿಕೊಂಡು ಎಲ್ಲರೂ ಖುಷಿ ಪಡಲಿ ಅಂತ ಹಂಚಿಕೊಂಡು ವಾಪಸ್ ಕೊಟ್ಟಾಗ ನಮಗೆ ದೇವತೆಗಳು ಕೊಡೋದಲ್ಲ, ಸೂರ್ಯಾದಿ ಚಂದ್ರಾದಿ ಲೋಕಕ್ಕೂ ಮೀರಿದ ಈ ಭೋಗ ಭಾಗ್ಯಗಳನ್ನೂ ಮೀರಿದ ಯಾವುದೋ ಒಂದು ಶ್ರೇಯಸ್ಸು, ಅನುಗ್ರಹ ಪರಮಾತ್ಮನಿಂದ ಬರುತ್ತೆ. ಆವಾಗ ದೇವತೆಗಳು ಕೊಟ್ಟಿದ್ದನ್ನು ದೇವತೆಗಳಿಗೆ ವಾಪಸ್ ಕೊಟ್ಟಾಗ ನಾವು ಆ ನೀರು, ಅದೇ ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ, ಎಷ್ಟು ಸಣ್ಣದಾಗಿ ನಮಗೆ ಅದರಲ್ಲಿ ಪೂರ್ಣ ಅರ್ಥ ಇದೆ. ವಾಪಸ್ ಕೊಟ್ಬಿಟ್ಟಾಗ ನಮಗೆ ಈ ಭೂಲೋಕದಲ್ಲಿ ಇಲ್ಲದೆ ಇರೋದು ಯಾವುದೋ ಒಂದು
ಇದಕ್ಕೆಲ್ಲ ಮಿಗಿಲಾದದ್ದು ಬೆಲೆನೇ ಕಟ್ಟದೇ ಇರುವಂತಹ ಒಂದು ಭೋಗ, ಅದು ಅನುಗ್ರಹ ನಮಗೆ ದೊರಕತ್ತೆ, ಇದು ಸಿಗತ್ತೆ. ಇಲ್ಲ ನಮಗೆ ಬರೀ ದೇವತೆಗಳು ಕೊಟ್ಟಿದ್ದೆಲ್ಲನೂ ತಗೊಂಡ್ಬಿಟ್ಟು ಆಯಿತು, ನನ್ನ ಲೆಕ್ಕಾಚಾರ ಮುಗೀತು, ನಾನು ಯಜ್ಞದಲ್ಲಿ ಕೊಟ್ಟೆ, ಅವರು ಕೊಟ್ಟರು, ನಾನು ತಿಂತೀನಿ, ಇದು ನಂದು ಅಂತ ಯಾರು ಹಂಚಿಕೊಳ್ಳದೆ ಪ್ರಸಾದವನ್ನು ತಿಂತಾನೋ, ಯಾರು ಲೋಕ ವಿತರಣೆಯನ್ನು ಮಾಡದೆ ತಿಂತಾನೋ ಪ್ರಸಾದವನ್ನು, ಅವನನ್ನು ಕಳ್ಳ ಅಂತ ಹೇಳಿದೆ. ಇದು ಕಳ್ಳತನ, ಅವನೇ ಕಳ್ಳ. ಯಾಕೆಂದ್ರೆ ಯಜ್ಞದ ಶೇಷವನ್ನ ಅವನು ಹಂಚಲಿಲ್ಲ. ಯಜ್ಞದ ಶೇಷ ಪ್ರಸಾದ, ಪ್ರಸಾದವನ್ನ ಹಂಚಿ ತಿನ್ನುವುದು ಅನ್ನುವ ತತ್ವ ಆ ಪ್ರಸಾದ ಅನ್ನೋ ಒಂದು ಅರ್ಥದಲ್ಲೇ ಅಡಗಿದೆ. ಯಾಕೆ ಅಂದ್ರೆ ಇದು ಬ್ರಹ್ಮನಿಂದ ಪ್ರೇರಿತವಾದದ್ದು ಯಜ್ಞ. ಬ್ರಹ್ಮನಿಂದ ಪ್ರೇರಿತವಾದದ್ದು ಹುಟ್ಟಿದಾಗಲೇ, ಸೃಷ್ಟಿ ಆರಂಭದಲ್ಲೇ ನಾವು ಯಜ್ಞ ಸಹಿತವಾಗಿಯೇ ಹುಟ್ಟಿದ್ದೀವಿ. ಅನ್ನದಲ್ಲೂ ಬ್ರಹ್ಮ, ಪರ್ಜನ್ಯದಲ್ಲೂ ಬ್ರಹ್ಮ, ಮತ್ತೆ ಬೆಳೆಯ ಕಾಳುಗಳಲ್ಲೂ ಬ್ರಹ್ಮ, ಊಟದಲ್ಲೂ ಬ್ರಹ್ಮ, ಚೈತನ್ಯ, ಬ್ರಹ್ಮ ಚೈತನ್ಯ ಎಲ್ಲ ಕಡೆನೂ ಹರಡ್ಕೊಂಡಿದೆ. ಬ್ರಹ್ಮ ಚೈತನ್ಯವಿಲ್ಲದೆ ಇಲ್ಲವೇ ಇಲ್ಲ, ಎಲ್ಲ ಕಡೆನೂ ಹರಡ್ಕೊಂಡಿದೆ. ಅಂದ್ರೆ ಬ್ರಹ್ಮವನ್ನ ವೇದಾಂತೂ ಅಂತಾರೆ. ವೇದವೂ ಬ್ರಹ್ಮವೇ, ವೇದ ಮಂತ್ರಗಳೂ ಬ್ರಹ್ಮವೇ. ಯಜ್ಞ ಮಾಡುವಾಗ ಅದರಲ್ಲಿ ಬಳಸೋದ ಯಜ್ಞದಲ್ಲಿ ಬ್ರಹ್ಮ ಬಂದು ನೆಲೆಸ್ತಾನೆ, ಬ್ರಹ್ಮನೇ ಪ್ರೇರಣೆ ಕೊಡ್ತಾನೆ ಇದನ್ನು ಮಾಡೋದಕ್ಕೆ ಅಂತ. ಅನ್ನ ಉತ್ಪತ್ತಿಯಿಂದ ಹಿಡಿದು ಭಗವಂತನ ಒಂದು ಪೂಜಾ ದ್ವಾರ, ಭಗವಂತನ ಆರಾಧನೆಯ ದ್ವಾರದಿಂದ ಹಿಡಿದು ಈ ಪರಬ್ರಹ್ಮ ಸ್ವರೂಪದ ಒಂದು ದರ್ಶನದವರೆಗೆ ಒಂದು ದೊಡ್ಡ ಚಕ್ರವೇ ಇದೆ. ಅನ್ನ ಉತ್ಪತ್ತಿಯಿಂದ ಪರಬ್ರಹ್ಮ ದರ್ಶನದವರೆಗೆ ಎಲ್ಲ ಪೂಜೆಗಳು ಸೇರಿ ಎಲ್ಲ ದರ್ಶನದವರೆಗೆ ಒಂದು ದೊಡ್ಡ ಒಂದು ಚಕ್ರವೇ ಇದೆ, ಜಗತ್ ಜೀವನ ಚಕ್ರ. ಯಾರು ಈ ಚಕ್ರವನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಥವಾ ಅದಕ್ಕೆ ಅವಿಧೇಯತರಾಗಿ ನಡ್ಕೊಳ್ತಾರೆ, ಅವ್ರ ಜೀವನ ನಿರರ್ಥಕವಾಗ್ಬಿಡುತ್ತೆ. ನಾವು ನಮ್ಮ ಒಂದು ಆ ಚಕ್ರವನ್ನ ತಿಳ್ಕೊಳ್ಬೇಕು. ಯಾವ ರೀತಿ ಪ್ರಕೃತಿಯಲ್ಲಿ ನಡೀತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಅದನ್ನ ತಿಳ್ಕೊಳ್ದೇ ಜೀವನ ನಿರರ್ಥಕವಾಗ್ಬಿಡುತ್ತೆ. ಜಗತ್ತು ಅನ್ನೋದು ತುಚ್ಛವಲ್ಲ, ಜಗತ್ತು ಅನ್ನೋದು ಬ್ರಹ್ಮ ನಿರ್ಮಿತವಾದದ್ದು. ನಾವು ಗೌರವಿಸಬೇಕು ಜಗತ್ತನ್ನ, ಲೋಕವನ್ನ ಗೌರವಿಸಬೇಕು, ಭಕ್ತಿಯಿಂದ ನೋಡಬೇಕು. ಸೃಷ್ಟಿಯನ್ನೆಲ್ಲ ಭಗವಂತ ಸೃಷ್ಟಿ ಮಾಡಿರೋದನ್ನೆಲ್ಲ ಗೌರವಿಸಬೇಕು, ಭಕ್ತಿಯಿಂದ ನೋಡಬೇಕು ಎಲ್ಲವನ್ನೂ ಕೂಡ. ಈ ಒಂದು ಜಗತ್ತಿನ ಯಂತ್ರ ಸಂಚಾಲನೆ ಮಾಡ್ತಾ ಇರುವ ಪ್ರಕೃತಿ ಶಕ್ತಿಗಳನ್ನ ದೇವತೆಗಳು ಅಂತ, ಸೂರ್ಯ ಇರ್ಬೋದು, ಚಂದ್ರ ಇರಬಹುದು, ವರುಣ ಇರ್ಬೋದು, ವಾಯು ಇರ್ಬೋದು, ಅಗ್ನಿ ಇರ್ಬೋದು, ಭೂಮಿ ಇರಬಹುದು, ಎಲ್ಲಾನು ದೇವತೆಗಳು. ಇವೆಲ್ಲರೂ ಸೇರಿ ಸೃಷ್ಟಿಯಲ್ಲಿ ಇವತ್ತು ನಿರಂತರವಾಗಿ ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಈ ದೇವತೆಗಳನ್ನೆಲ್ಲ ನಾವು ಯಾರು ಪ್ರಕೃತಿಯ ಒಂದು ಜಗತ್ಯಂತ್ರವನ್ನು ಚಲನೆ ಮಾಡ್ತಿರೋ ಪ್ರಕೃತಿ ಶಕ್ತಿಗಳನ್ನ ನಾವು ಯಜ್ಞದಲ್ಲಿ ಪೂಜೆ ಮಾಡಿರೋದು ನಿಮಗೆ ಗೊತ್ತಿದೆ ಅಲ್ಲ. ವರುಣ, ಅಗ್ನಿ, ವಾಯು ಎಲ್ಲರನ್ನೂ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡ್ತೀವಲ್ಲ, ಅದು ಅಲ್ಲಿ ನಿಜವಾಗ್ಲೂ 3 ಕರ್ಮಗಳು ಇಷ್ಟೊತ್ತು ಹೇಳಿದ್ದು ಬರುತ್ತೆ. ಆ ಪೂಜೆ ಮಾಡುವಾಗ ಮೊದಲನೇದು ಅದು ಅನುವರ್ತನೆ ಅಂತ. ಅನುವರ್ತನೆ ಒಂದು, ಆಮೇಲೆ ಪ್ರಸಾದ ಸ್ವೀಕಾರ ಅನ್ನೋದು ಎರಡನೇದು, ಲೋಕ ವಿತರಣೆ ಅಂತ ಇಲ್ಲೂ ಕೂಡ ಬರುತ್ತೆ. ಯಜ್ಞದಲ್ಲಿ ನಾವು ದೇವತೆಗಳನ್ನ ಯಾವಾಗ ಪ್ರಕೃತಿ ಶಕ್ತಿಗಳನ್ನ ನಾವು ಪೂಜೆ ಮಾಡ್ತೀವಿ, ಒಂದೊಂದು ಸೂರ್ಯ ಇರಬಹುದು ಅಥವಾ ವರುಣ ಇರಬಹುದು, ವಾಯು ಇರಬಹುದು, ನಾವು ಯಾವತ್ತೂ ಆ ಮಹತ್ವಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಉಸಿರಾಡ್ತಾ ಇದ್ರೂ ಕೂಡ ವಾಯುದೇವರನ್ನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ, ಪ್ರಾಣದೇವರನ್ನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ನಾವು ಸ್ವಲ್ಪ ಸೂಕ್ಷ್ಮವಾದಾಗ ಪ್ರಕೃತಿ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದಾಗ, ಅದರ ಅದ್ಭುತಗಳನ್ನು ನೋಡಿದಾಗ ನಮಗೆ ಅದು ಅನುವರ್ತನೆ, ವಿಧೇಯರಾಗಿರ್ತೀವಿ. ಪ್ರಕೃತಿಗೆ ವಿಧೇಯರಾಗುವುದು ಅಂದರೆ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು, ಪ್ರಕೃತಿನ ಸಪೋರ್ಟ್ ಮಾಡಿಕೊಂಡು, ಪ್ರಕೃತಿಯನ್ನು ಅರಿತು ಅದನ್ನು ಅನುಭವಿಸಿ, ಅದನ್ನು ನಾವು ಅನುಷ್ಠಾನ ಮಾಡಿಕೊಂಡು ಪ್ರಕೃತಿಯ ಒಂದು ಭಾಗವಾಗಿ ನಾವು ಜೀವನ ಮಾಡ್ತೀವಿ. ಅದು ಜ್ಞಾನ, ನಿಜವಾದ ಜ್ಞಾನ. ಇದಕ್ಕೆ ಅನುವರ್ತನೆ ಅಂತ ಹೇಳೋದು. ವಿಧೇಯತೆ ಪ್ರಕೃತಿ ಜೊತೆಗೆ. ಪ್ರಕೃತಿಯಿಂದ ನಮಗೆ ಏನೇನು ಸಿಗ್ತಾ ಇದೆ, ಯಾವುದೂ ನಾವು ಮನುಷ್ಯ ಮಾಡಿದ್ದಲ್ಲ, ಎಲ್ಲವೂ ಪ್ರಕೃತಿಯಿಂದ ಸಿಗ್ತಾ ಇದೆ. ಬೆಳಗಾಗ್ತಾ ಇರೋದು ಪ್ರಕೃತಿಯಿಂದ, ರಾತ್ರಿ ಆಗ್ತಿರೋದು ಪ್ರಕೃತಿಯಿಂದ, ಸೀಸನ್ಸ್ ಬದಲಾಗ್ತಿರೋದು ಪ್ರಕೃತಿಯಿಂದ. ಎಲ್ಲ ಒಂದ್ಸತಿ ಕೂತ್ಕೊಂಡು ನೋಡಿದಾಗ ಎಲ್ಲ ದೇವತೆಗಳ ಒಂದು ಮಹತ್ತನ್ನು ತಿಳ್ಕೊಂಡು ಅಂಗೀಕರಿಸಿ ನಮ್ಮ ಅಹಂಕಾರವನ್ನ ಬಿಟ್ಟು ನಾವು ಸೆಲ್ಫ್ ಸರೆಂಡರ್ ಬರಲೇಬೇಕು ಅಲ್ಲಿ. ಅದೇ ಭಗವದ್ಗೀತೆಯಲ್ಲಿ ಹೇಳೋದು. ಪ್ರಕೃತಿಯಿಂದ ಏನೇನು ಬರ್ತಾ ಇದೆ, ಇದು ನನ್ನ ಸ್ವಾರ್ಥ ಅಲ್ಲ, ನಾನು ಸಂಪಾದಿಸಿದ್ದಲ್ಲ, ಇದು ನಂದಲ್ಲ, ನಾನು ಮಾಡಿದ್ದಲ್ಲ, ನಾನು ಮಾಡಿದ್ದಕ್ಕೆ ಇದು ಫಲ ನಂದು, ನಾನೇ ಇದನ್ನು ಸಂಪಾದಿಸಿ ಇಟ್ಕೊಂಡಿಲ್ಲ, ಇದು ನಂದು ರೈಟ್ ಇಲ್ಲ ಇದ್ರ ಮೇಲೆ ಅನ್ನೋದು ಬರುತ್ತಲ್ಲ, ಅದು ಎರಡನೇದು. ಇದನ್ನೇ
ಪ್ರಸಾದದ ಸ್ವೀಕರಿಸೋ ಭಾವ. ಪ್ರಸಾದವನ್ನು ಸ್ವೀಕರಿಸುವಾಗ ಇದು ನಂದಲ್ಲ, ಇದು ನಂದಲ್ಲ, ನ ಮಾಮ ಅಂತ ಹೇಗೆ ಯಜ್ಞದಲ್ಲಿ ಹೇಳ್ತೀವೋ, ಬರೀ ಕೂತ್ಕೊಂಡು ಮಣೆ ಮೇಲೆ ಯಜ್ಞದಲ್ಲಿ ಮಾತ್ರ ಹೇಳೋದಲ್ಲ, ಆ ಭಾವನೆ ನಮಗೆ ಬಂದ್ಬಿಡ್ಬೇಕು. ಎಲ್ಲ ನಡೀತಾ ಇರೋದು ಪ್ರಕೃತಿ ಒಂದು ಯಂತ್ರ ಚಲನೆ ನಡೀತಾ ಇರೋದ್ರಿಂದ ಅಲ್ಲಿಂದ ಬರ್ತಿರೋ ಪ್ರಸಾದ ಎಲ್ಲ ಯಾವುದೂ ನಂದಲ್ಲ, ಅದೆಲ್ಲ ಅವನ ಅನುಗ್ರಹ. ಇದು ಬಂದಾಗ ಇದನ್ನ ಹಂಚ್ಕೊಳ್ಳೋದು ಲೋಕ ವಿತರಣೆ ಅಂತ ಹೇಳ್ತಾರಲ್ಲ, ದಾನದ ಮೂಲಕ, ಯಜ್ಞದ ಮೂಲಕ, ತಪಸ್ಸಿನ ಮೂಲಕ, ಉಪಾಯ, ಇದೆಲ್ಲರಿಗೂ ಕೂಡ ಒಂದು ಉಪಕಾರ ಆಗೋದರ ಮೂಲಕ ನಾವೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿ ಕೊಡ್ತೀವಲ್ಲ ಎಲ್ಲರಿಗೂ, ಅದು ಯಜ್ಞ, ಅದು ಯಾವಾಗಲೂ ಮೂರನೇದಾಗಿ ಬರುತ್ತೆ. ಅದು ಲೋಕ ವಿತರಣೆ ಅಂತ, ಎಲ್ಲರಿಗೂ ತಲುಪಲಿ, ಈ ಪುಣ್ಯ ಕಾರ್ಯಗಳು ಎಲ್ಲರಿಗೂ ತಲುಪಲಿ ಅಂತ. ಅದರಿಂದ ವೈದಿಕ ಕರ್ಮ ಅಂದರೆ ಅದು ಬರೀ ವೈದಿಕರಿಗೆ ಮಾತ್ರ, ಅದು ಯಾವತ್ತೋ ಮಾಡೋದು, ಅದಕ್ಕೆ ಸಂಕಲ್ಪ ಮಾಡಿ ಮಾಡೋದು. ಇದರಲ್ಲಿ ಬರೋದು ಯಾವುದು ವೈದಿಕ ಕರ್ಮದಲ್ಲಿ? ಯಜ್ಞ, ದಾನ, ತಪಸ್ಸು. ಯಜ್ಞ, ದಾನ, ತಪಸ್ಸು ಇದು ವೈದಿಕ ಕರ್ಮ ಹೇಳಿದಾನೆ ಕೃಷ್ಣ. ಯಜ್ಞ, ದಾನ, ತಪಸ್ಸು ಎಲ್ಲ ಶಾಸ್ತ್ರಕ್ಕೆ ಮಾಡೋದಲ್ಲ. ಯಾವತ್ತೋ ಒಂದಿನ ಸಂಕಲ್ಪ ಮಾಡಿ ಯಜ್ಞ ಮಾಡಿಬಿಡ್ಬೋದು, ಯಾರೋ ಹೇಳಿದ್ರು ಅಂತ ದಾನ ಮಾಡಿಬಿಡೋದು. ಆಮೇಲೆ ತಪಸ್ಸಂತೂ ತುಂಬ ಜನ ಮಾಡೋದೇ ಇಲ್ಲ, ಗೊತ್ತಿಲ್ಲ ತಪಸ್ಸಂದ್ರೆ ಏನು ಅಂದರೆ ಅದೆಲ್ಲ ಋಷಿಗಳಿಗೆ ಅಂತ ಬಿಟ್ಟು ಬಿಡೋದು. ಇದೇ ಕೊನೆಯಲ್ಲಿ ಕನ್ಕ್ಲೂಷನ್ ಅಲ್ಲ. ಇದು ಮೊದಲು 8 ಶ್ಲೋಕ ಹೇಳೋದು, ಮೊದಲು ಇದು 3 ಆಮೇಲೂ ಇದು 3 ಈ 3 ಯಾವುದಿದೆ, ತಪಸ್ಸು ಅಂದರೆ ಬಹಳ ಆಳವಾದ ಅರ್ಥ, ಮಹತ್ತು. ನಾವು ಈ ಪರಮಾತ್ಮನ ಆ ಒಂದು ಅಪಾರವಾದ ಶಕ್ತಿಯನ್ನ, ಆ ಮಹತ್ತನ್ನ, ಅದನ್ನ ಅಂಗೀಕರಿಸಿ ನಮ್ಮ ಅಹಂಕಾರವನ್ನ ಕರಗಿಸೋದಿದೆಯಲ್ಲ, ಅದಕ್ಕಿಂತ ಬೇರೆ ತಪಸ್ಸಿಲ್ಲ. ಒಂದೊಂದು ಸತಿನೂ ಆ ಮ್ಯಾಗ್ನಾನಿಮಿಟಿನ ನೋಡಿ ನಾನು ಚಿಕ್ಕದು ಅಂತ, ಈ ನಾನು ಅನ್ಕೊಂಡಿರೋದು ನಾನಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಬೇರೆ ತಪಸ್ಸಿಲ್ಲ. ಇದು ಅಂಗೀಕಾರ. ಆ ನೆಕ್ಸ್ಟ್ ವಿಧೇಯತೆ ಬರೋದು ಅದರಿಂದಾನೆ, ಆ ಸೆಲ್ಫ್ ಸರೆಂಡರ್ ಬರೋದು ಅದರಿಂದಾನೆ. ಇದು ತಪಸ್ಸಾಯಿತು. ಆದರೆ ನಾವು ಜಗತ್ತಿನ ಶಕ್ತಿಯನ್ನು ಬಳಸ್ಕೊಂಡು, ಉಪಯೋಗಿಸ್ಕೊಂಡು ಆ ಲೋಕಕ್ಕೆ ಅನುಕೂಲವಾಗಿ ಏನಾದರೂ ಕೆಲಸ ಮಾಡೋದಿದೆಯಲ್ಲ, ಅದು ಯಜ್ಞ. ಜಗತ್ತಿನ ಶಕ್ತಿಗಳನ್ನು ಬಳಸ್ಕೊಳ್ಳಿ, ಎಲ್ಲ ಅದೆಲ್ಲ ಲೋಕಕ್ಕೆ ಕಲ್ಯಾಣಕ್ಕಾಗಿ ಉಪಯೋಗಿಸಿ, ಅದೇ ಒಂದು ದೊಡ್ಡ ಯಜ್ಞ. ಪರರಿಗೆ ಉಪಕಾರ ಮಾಡಿ ಕೊಡಿ, ಅದು ಯಜ್ಞ. ದಾನ ಅಂದರೆ ಅಷ್ಟೇ. ದಾನ ಅಂದರೆ ಎಲ್ಲರಿಗೂ ಕೂಡ ನೀವು ಮಾಡ್ತಾ ಇರೋದು ಉಪಕಾರ, ಅನುಕೂಲ ಎಲ್ಲರಿಗೂ, ಎಲ್ಲ ಇದು ದಾನ. ದಾನ, ಯಜ್ಞ ಇದು 3 ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ದಿನನಿತ್ಯ ನಮಗೆ ಅನುಸಂಧಾನ ಮಾಡಬಹುದಾದ ಅಥವಾ ನಮ್ಮ ಜೀವನ ಕ್ರಮಕ್ಕೆ ಅನುಕೂಲವಾದಂಥದ್ದೇ ಈ 9 ಶ್ಲೋಕಗಳು ಕೂಡ. ಇದನ್ನು ವೈದಿಕ ಕರ್ಮ ಅಂತ ಹೇಳಿ ಬರೀ ಒಂದು ಶಾಸ್ತ್ರಕ್ಕೆ ಮಾಡುವಂಥದ್ದಾಗದೆ ನಮ್ಮ ಜೀವನದಲ್ಲಿ ಬಳಸ್ಕೊಂಡಾಗ ನಾವು ಮೋಕ್ಷಕ್ಕೆ ಚಿಂತೆ ಮಾಡಬೇಕಾಗಿಲ್ಲ. ಮೋಕ್ಷ ಶತಸಿದ್ಧವಾಗಿರುತ್ತೆ. ಯಾಕೆಂದರೆ ನಮ್ಮ ಜೀವನದ ಕ್ರಮದಲ್ಲಿ ಆ ತಪಸ್ಸು ಅನ್ನೋದಾಗ್ಲಿ, ಅಥವಾ ಯಜ್ಞ ಅನ್ನೋದಾಗ್ಲಿ, ಅಥವಾ ದಾನ ಅನ್ನೋದಾಗ್ಲಿ, ಇದೆಲ್ಲವೂ ಕೂಡ ವೈದಿಕ ಕರ್ಮಗಳೆಲ್ಲ ನಮ್ಮ ಜೀವನದ ಅನುಷ್ಠಾನಕ್ಕೆ ಕ್ರಮಗಳಾಗತ್ತೆ. ಈ ಕರ್ಮಗಳೆಲ್ಲನೂ ಸತ್ಕರ್ಮವಾದ್ದರಿಂದ ನಾವು ಇದನ್ನು ಪರಿಪಾಲನೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ನಾಳೆ ಮುಂದುವರಿಸ್ತೀನಿ.